everyone, welcome back to my YouTube channel. Thank you everybody. ನಾವಿವತ್ತು ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಖುಷಿನ ದುಃಖನ ಎಲ್ಲ ಎಂಡಲ್ಲಿ ಹೇಳ್ತೀನಿ. ಇವಾಗ ಯಾರೆಲ್ಲ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಸೇ ಹಾಯ್. ಇವರು ನಮ್ಮ ಟ್ರಾವೆಲ್ ಏಜೆಂಟ್. ಇವರು ಮುಂದೆ ಕೂತಿದಾರಲ್ಲ ಅವರು. ಪ್ಲೀಸ್ ಎದ್ನಿಗೆ ಕೂತಿರ ಒಂದು ಸ್ವಲ್ಪ ಕಾಣಿಸ್ತಿಲ್ಲ ನೀವು. ಸ್ಟ್ಯಾಂಡಿಂಗ್ ನಾವು ವ್ಲಾಗ್ ಮಾಡ್ತಿದೀವಿ ಅಂತ ನೀವು ಇಂಗ್ಲಿಷಲ್ಲಿ ಮಾತಾಡ್ತಿದ್ದೀರಾ? ಪುನಸ್ವಿ ನೀವೇನ್ ಮಾಡ್ತಿದ್ದೀರಾ? ಇರೋ ಕಾಮನ್ ಸೆನ್ಸ್ ನಿಮ್ಗೆ ಯಾರಿಗಾದ್ರೂ ಇದೆಯಾ? ಇವ್ ನನ್ನ ತಮ್ಮ ಈಚ್ ಅಂಡ್ ಎವ್ರಿ ಸೀಕ್ರೆಟ್ಸ್ ನನ್ನ ಹತ್ರ ಹೇಳ್ತಾನೆ, ಯಾರ ಹತ್ರನೂ ಹೇಳಲ್ಲ. ಈಗ ಅಲ್ಲಿ ಕೂತ್ಕೊಂಡಿದ್ದ, ಇಲ್ಲಿಗೆ ಬಂದು ಕೂತ್ಕೊಂಡು ಅವ್ನು ಕಿತಾಪತಿ ಮಾಡಕ್ಕೆ. ಹೇಳು. ಅವನ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿಟಿ ಬುದ್ಧಿ ಜೋಯಿಸ್ರಿ ಹೇಳು. ಊಟಕ್ಕೆ ಅಂತ ಬ್ರೇಕ್ ಕೊಟ್ಟಿದ್ದೀವಿ. ಊಟಕ್ಕೆ ಯಾವುದೋ ನಾವು ಹೊರಗಡೆ ಔಟ್ಸೈಡ್ ಹೋಟೆಲ್ಗೆ ಹೋಗ್ತಾ ಇಲ್ಲ. ಇದು ಹೋಗ್ತಾ ಇರೋದು ನಮ್ಮ ಅಣ್ಣನ ಕಾರ್ಯಕ್ಕೆ ಅಂತ ಹೋಗ್ತಾ ಇರೋದು. ಆ್ಯಕ್ಚುಲ್ ಟ್ರುತ್ ಅಂದರೆ ಈಗ ಏನಾದರೂ ಇರಲಿ, ಅದು ಹೋಟೆಲ್ಗೆ ಹೋಗ್ತಿಲ್ಲ, ಇಲ್ಲೇ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಾತೃಶ್ರೀ ಅವರು. ಸೊ ಎಲ್ಲರೂ ಅದನ್ನೇ ಊಟ ಮಾಡೋದು. ಹಾಯ್ ಅಣ್ಣಜ್ಜಿ, ಹಾಯ್ ಅಣ್ಣ, ಹಾಯ್ ಅಣ್ಣ, ಹಾಯ್. Thank you everybody. ಇವ್ರು ನಮ್ಮ ದೊಡ್ಡಪ್ಪ. ಹಾಯ್, ನನ್ನ ಫ್ರೆಂಡು. ಹೋಟೆಲ್ಗೆ ಸುಮ್ಮನೆ ಮನಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಮನೆಯಿಂದನೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆ ಇಲ್ಲೆಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸಿದ್ದಾರೆ. ಗೋಕರ್ಣ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ ಇತ್ತು. ಸೊ ಸುಸ್ತಾಗಿ ಹೋಗಿದೆ. ಈ ಬಿಸಿಲಿಗೆ ಮಾತ್ರ ಇನ್ನೂ ಸುಸ್ತಾಗ್ತಿದೆ. ನಮ್ಮ ಅಣ್ಣನ ಕಾರ್ಯ ಇದೆ, ಅದಕ್ಕೋಸ್ಕರನೇ ಬಂದಿರೋದು. ಸೊ ಏನೇನು ಬೇಕು ಅದಕ್ಕೆ ಎಲ್ಲ ವಿಚಾರಿಸ್ಕೊಂಡು ಆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಡೋಣ. ಹೋಗೋಬೇಕಾದ್ರೆ ಶಾಪಿಂಗ್ಸ್ ಎಲ್ಲ ಪಕ್ಕ ಮಾಡೋಣ ಅಂತ ಇದೆ ತಲೆಯಲ್ಲಿ. ಮಾಡಬೇಕಾದ್ರೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಆಯಿತಾ? ನಾವು ಆ್ಯಕ್ಚುಲಿ ಗೋಕರ್ಣ ಟೆಂಪಲ್ಗೆ ಹೋಗಿಲ್ಲ. ಇವತ್ತು ನಮ್ಮ ಅಣ್ಣನ ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವೇನು ಟೆಂಪಲ್ಗೆ ಹೋಗಿಲ್ಲ. ಅವರು ಫಸ್ಟು ಸ್ನಾನ ಮಾಡ್ಕೊಂಡು ಬನ್ನಿ, ಪೂಜೆ ಎಲ್ಲ ಮಾಡೋಣ, ಆಮೇಲೆ ಟೆಂಪಲ್ಗೆ ಹೋಗಿ ಅಂತ ಹೇಳಿದ್ರು ಪುರೋಹಿತರು ಕೂಡ. ಸೊ ಅದಕ್ಕೋಸ್ಕರನೇ ಡೈರೆಕ್ಟ್ ಬೀಚಿಗೆ ಬಂದಿದ್ದೀವಿ. ಎಲ್ಲದೂ ಖುಷಿ ವಿಚಾರಗಳನ್ನು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ದುಃಖದ ಸಂಗತಿಗಳ ಜೊತೆ ಖುಷಿಯಾಗಿ ಇರಬೇಕಾಗತ್ತೆ. ಆಲ್ರೆಡಿ ನೋಡಿ ಶರ್ಟ್ ಬಿಚ್ಬಿಟ್ಟು ರೆಡಿ ಆಗ್ಬಿಟ್ಟ ಅವನು ಈಜಾಡೋದಕ್ಕೆ. ಇಲ್ಲಿ ಇವನೊಬ್ಬ ರೆಡಿ ಆಗ್ತಿದ್ದಾನೆ. ಶರ್ಟ್ ಬಿಚ್ಬಿಟ್ಟು ರೆಡಿ ಆಗ್ತಿದ್ದಾನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಟ ಆಡೋದಕ್ಕೆ ಅಂತ. ಆಲ್ರೆಡಿ ನಮ್ಮ ದೊಡ್ಡಮ್ಮ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಅಲೆಗಳು ಮಾತ್ರ ಮಸ್ತಾಗಿ ಬರ್ತಿದ್ದಾವೆ. ಇವ್ರು ಈಜು ಹೊಡಿತಾನೆ ಅವರೇ. ಎಲ್ಲ ಆಟ ಆಡ್ತಿದ್ದಾರೆ. ನಾವಿಲ್ಲಿ ಬಟ್ಟೆ ಕಾಯ್ತಾ ಇದ್ದೀವಿ. ಬಿಕಾಸ್ ನಮ್ಮ ಅಜ್ಜಿಯವ್ರು ಬಂದರೆ ಅವ್ರನ್ನ ಕೂರಿಸ್ಬಿಟ್ಟು ನಾವು ಹೋಗ್ಬೋದು ಅಂತ. ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಆಟ ಆಡ್ತಿದ್ದಾರೆ. ನಾವು ನೀರಲ್ಲಿ ಇಳಿದ್ಬಿಟ್ಟು ಒಂದು ಸ್ವಲ್ಪ ಆಟ ಆಡಬೇಕಿಲ್ಲ. ಈ ಬಿಸಿಲು ಹೆಂಗಿದೆ ನೋಡಿ, ಬಿಸಿಲು ನೆಕ್ಸ್ಟ್ ಲೆವೆಲ್ ಇದೆ ಬಿಸಿಲು. ಸೊ ಅದಕ್ಕೋಸ್ಕರ ನೀರಲ್ಲಿ ಇಳಿಲೇಬೇಕು. ನಾನು ಇಳಿಬಾರ್ದು ಅಂದ್ಕೊಂಡು ಬಂದಿದ್ದೆ. ನೀವು ಇಳಿಯೋಣ, ಮಜಾ ಮಾಡೋಣ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ ಎಲ್ಲದನ್ನು ಅಂತ ಹೇಳ್ತಿದ್ದೀನಿ. ನೋಡಿ ಅವ್ರು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾರೆ ಅಲ್ಲಿ. ಇದು ನೋಡಿ, ಇದು ಎದ್ರುಕೊಂಡು ಓಡಿ ಬರ್ತಿರೋದು ಇದು ನಮ್ಮ ಕೂಸು. ಬಿಕಾಸ್ ಅವಳಿಗೆ ಇದು ಬೀಚ್ ಅಂದರೆ ಭಯ. ಇವಾಗ ಕೋಟಿ ತೀರ್ಥಕ್ಕೆ ಹೋಗ್ತಿದ್ದೀವಿ ಸ್ನಾನ ಮಾಡಿಕೊಂಡು. ಬಿಕಾಸ್ ನಮ್ಮ ದೊಡ್ಡಪ್ಪ ಅಲ್ಲಿ ಸ್ನಾನ ಮಾಡ್ಬೇಕು ಅದಕ್ಕೆ. ಸೊ ಕೋಟಿ ತೀರ್ಥ ಆದಮೇಲೆ ನಾವು ಮಹಾಬಲೇಶ್ವರ ಪೂಜೆ ಕೊಟ್ಟಿದ್ವಲ್ಲ ಅಲ್ಲಿಗೆ ಹೋಗಬೇಕು. ಈಗ ಕೋಟಿ ತೀರ್ಥ ಹುಡುಕ್ತಿದ್ದೀನಿ. ಹೆಂಗೆ ರೆಸ್ಟ್ ಮಾಡ್ತಿದ್ದೀನಿ ನೋಡಿ ನಾಯಿ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಇದು ಕೋಟಿ ತೀರ್ಥ. ಇಲ್ಲಿ ಬಂದ್ಬಿಟ್ಟು ಮುಳುಗಿ ಇವಾಗ ಹೊರಟಿದ್ದೀವಿ. ಲೇಟ್ ಆಗಿದೆ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಲಾಕ್ ಮಾಡಿದ್ದಾರೆ, ಪೂಜೆ ಇದೆ ಅಂತ ಬಿಡ್ತಿಲ್ಲ. ಮೇ ಬಿ ಇನ್ನೊಂದು 10 ಮಿನಿಟ್ಸ್ ಬಿಡ್ಬೋದು ಅನಿಸುತ್ತೆ. ಹೋಗ್ತಾ ಇದ್ದೀವಿ. ಎಷ್ಟು ಉದ್ದಕ್ಕೆ ಹೋದೆ, ಎಲ್ಲ ಎಷ್ಟೊಂದು ಹೋಮಗಳು ಎಲ್ಲ ನಡೀತಾ ಇದೆ. ನನ್ನ ತಮ್ಮ ಹಿಂದೆ ಇದೆ. ನನಗೆ ಟ್ರಿಪ್ಪಿಂದ ಬಂದು ಸುಸ್ತಾಗಿತ್ತು. ಸೊ ವ್ಲಾಗ್ನ ಎಂಡ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.